ಕೆಳಗಡೆ ಭಾಗ ಇದು ಕೆಳಗಡೆ ಭಾಗ ಇಲ್ಲಿ 21 ಬಂದೈತೆ. ನಾವು 1 ಇಂಚು ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಟೋಟಲು 22. ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಎಕ್ಸ್ಟ್ರಾ 1 ಇಂಚು ಆದರೆ ಅಲ್ಲಿ ಎಷ್ಟು ಬಂತು? 22 ಬಂತು ನಮ್ಗೆ ಉದ್ದ. ಆಮೇಲೆ ತೋರಿಸ್ಕೊಡ್ತೀನಿ. ನಾನು ಬಟ್ಟೆ ಕೌಂಟಿಂಗ್ ಮಾಡಿ ಕಟ್ಟಿಂಗ್ ಮಾಡೋದ್ರಿಂದ ಅಷ್ಟು ತೊಗೊಂಡಿದ್ದೀನಿ ನಾನು, ಆಯಿತಾ? ಅವಾಗ 24 ನಾನು ಏನು ಮಾಡ್ತೀನಿ, ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವಾಗ ನಾನು ಎಷ್ಟು ತಗೊಂಡಿದ್ದೀನಿ? 11 ಒಂದು ಭಾಗ. ಇಲ್ಲಿ 12 ತೊಗೊಂಡಿದ್ದೀನಿ. 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 11 ಬಂದರೆ ಮಸ್ತು. ನಾನು 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಭಾಗ ಅದ್ರ ಮೇಲೇ ಮಡ್ಚಿ ಹಾಕ್ತೀನಿ ನಾನು. ನಾನಿವಾಗ ಅಳತೆಯಿಂದ ತೋರಿಸಲ್ಲ, ಇದು ಡ್ರೆಸ್ಸಿಂದಲೇ ತೋರಿಸ್ಕೊಡ್ತೀನಿ. ಈ ಥರ ಹಾಕ್ಕೊಂಡಿದ್ದೀನಲ್ಲ, ಸ್ವಲ್ಪ ಡೀಪ್ ಜಾಸ್ತಿ ಬೇಕಂದರೆ ಕೆಳಗಡೆ ಕಿತ್ಕೊಬೋದು. ಇಲ್ಲಿ ಇವಾಗ ಎಷ್ಟೈತೆ ಅದರಿಂದ ಅರ್ಧ ಇಂಚು ನಾನು ಮ್ಯಾಲ್ಕೆ ತೊಗೊತೀನಿ. ನಾವು ಸ್ಟಿಚ್ ಮಾಡೋಷ್ಟೊತ್ತಿಗೆ ಇಷ್ಟು ಬರ್ತೈತೆ, ಆಯಿತಾ? ಇದು ಇಲ್ಲೂ ಅಷ್ಟೇ 6 ಇಂಚು ಈ ಕಡೆನೇ ಹಾಕ್ಕೊಬೇಕು. ನಾವು ಸ್ಟಿಚ್ ಮಾಡೋಷ್ಟೊತ್ತಿಗೆ ಅಷ್ಟು ಹೋಗ್ತೈತೆ. ಇಲ್ಲ ರೌಂಡ್ ನಾನು ರೌಂಡ್ ಇಡ್ತಾಯಿದ್ದೀನಿ. ಮತ್ತು ಶೋಲ್ಡರ್ ನೋಡ್ಕೊಬೇಕು, ಇದು ಎಷ್ಟೈತಾ ನೋಡ್ಕೊಂಡು ಶೋಲ್ಡರ್ಗೂ ಗೆರೆ ಹಾಕ್ಕೊಬೇಕು. ಮತ್ತು ಇದೈತಲ್ಲ, ಇದು ನೋಡ್ಕೊಂಡು ಎಲ್ಲಿ ಸರಿ ಅಂತ ನೋಡ್ಕೊಂಡು ಇದನ್ನು ಈ ಥರ ಮಾಡಿ ಇಟ್ಕೊಂಡ್ಬೇಕು. ಸ್ಕಿಪ್ ನೋಡಿಲ್ಲ, ಇಲ್ಲೈತೆ ಸ್ಕಿಪ್ ಇರೋ ತಕ್ಕ ಇಲ್ಲಿ ಸ್ಟಾಪ್ ಮಾಡ್ಕೊಂಡು ಸ್ವಲ್ಪ ಸ್ಲೋಪ್ ತೊಗೊಳಕ್ಕೆ ನಾವು
ಸ್ವಲ್ಪ ನೋಡಿ ರೌಂಡ್ ಬಂದರೆ ಸಾಕು ನಮ್ಗೆ ಇದಿಷ್ಟು. ಮುಗಿತು. ಅದನ್ನು ಹಂಗೆ ನೋಡಿ ಈಗ ಕಳಿಸ್ಕೊತೀನಿ. ಇದು ನೋಡು ಉದ್ದ 39 ಐತೆ. ಉದ್ದ ಬಾಡಿ ಅಗಲ ಬಂದು ನೋಡಿ ಇಲ್ಲಿ ಈ ಕಂಕುಲ್ ಭಾಗದಿಂದನೇ ನೋಡ್ಕೊಬೇಕು ನಾನು. ಇಲ್ಲಿ ಇದು ಬಾಡಿ ಅಗಲ 12. ನೀವು ದಪ್ಪ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಬೋದು. ನಿಮ್ಮ ಡ್ರೆಸ್ಸಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ. ಮತ್ತು ಆಮೇಲೆ ಇದು ಕತ್ತಿನ ಅಗಲ 2. ಇದು 2.5 ಬೇಕು. ನಾವು ಇಲ್ಲಿ 2 ಇಟ್ಟಿದ್ದೀನಿ, 2 ಕಾಲು 2.5 ಇಟ್ಟಿದ್ದೀನಿ. ನೀವು ಸ್ಟಿಚ್ ಮಾಡೋಷ್ಟರಲ್ಲಿ 3 ಬರ್ತೈತೆ. ಮತ್ತು ಇದು ಶೋಲ್ಡರ್ ಬಂದು 4.5. ಮತ್ತು ಇದು ಕಂಕುಲ್ ಭಾಗ ಇಲ್ಲಿಂದ ಕೆಳಗಡೆ ನಾವಿಲ್ಲಿ 6.5 ಇಡಬೇಕು. 6.5 ಇಟ್ಟು ನಾವು ಕ್ರಾಸ್ ಮಾಡಿ ರೌಂಡ್ ತೆಗಿಸ್ಟ್ರೆ ಅದು ಕರೆಕ್ಟಾಗಿ ಬರ್ತೈತೆ. ಮತ್ತು ಇದು ಕತ್ತಿನ ಉದ್ದ 6. ನೀವು ಎಷ್ಟು ಬೇಗ ತೊಗೊಬೋದು, 6 ತೊಗೊಬೋದು, ಇಲ್ಲ 5.5 ಅದು ತೊಗೊಬೋದು. ನಾನು ಡೀಪ್ ಬೇಕಂತ 6 ಇಟ್ಟಿದ್ದೀನಿ. ಅಷ್ಟೇ.